ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಆಲೂಯಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೀನಿ. ಇಲ್ಲಿ ನೋಡ್ರಿ, ಒಂದು 2 ಆಲೂನ ನಾನು ನೀಟಾಗಿ ಕುದಿಸ್ಕೊಂಡು ಆಮೇಲೆ ಸಿಪ್ಪೆ ಎಲ್ಲ ತಕ್ಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ಇದನ್ನ ಸ್ಮ್ಯಾಶ್ ಮಾಡ್ಕೊತ ಇದೀನಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇರಲಿಲ್ಲಕ್ರೆ ಕೈಲೇನಾದರೂ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ಈ ಒಂದು ರೆಸಿಪಿ ಬಂದು ಈಗಂತೂ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂತು, ಮನೇಲೇನಾದರೂ ಕೇಳ್ತಾನೆ ಇರ್ತಾರೆ ಸ್ನ್ಯಾಕ್ಸು ತಿನ್ನೋಕ್ಕೆ. ಹಾಗಾಗಿ ಈವ್ನಿಂಗ್ ಟೈಮಲ್ಲೋ ನಿಮ್ಗೆ ಯಾವಾಗ ಬೇಕೋ ಆ ಟೈಮಲ್ಲಾದರೂ ಇದನ್ನ ಒಂದು 10 ನಿಮಿಷದೊಳಗನ ಈ ಒಂದು ಸ್ನ್ಯಾಕ್ ರೆಸಿಪಿನ ನೀವು ಮಕ್ಕಳಿಗೋಸ್ಕರ ಮಾಡಿಕೊಡ್ಬೋದು. ಹೊರಗಡೆದು ಅದು ಇದು ಕೊಡಿಸೋದಕ್ಕಿಂತ ಒಂದು ದಿನಕ್ಕೆ ಯಾವುದಾದ್ರೂ ಒಂದು ರೆಸಿಪಿನ ಮನೆಯಲ್ಲೇ ನಾವು ಮಾಡಿ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕರವಾಗಿರ್ತೈತಿ. ನೋಡಿರಿ, ಇದನ್ನ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಅರಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಅಂದರೆ ಖಾರಕ್ಕೆ ಮಕ್ಕಳು ಎಷ್ಟು ಖಾರ ತಿಂತಾರೋ ನೋಡಿ ಅಷ್ಟು ನೀವು ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಜ್ವಾಯಿನ, ಅಂದರೆ ಇದನ್ನ ಈ ಅಜ್ವಾನನ ಒಂದು ಸ್ವಲ್ಪ ಕೈಲೇ ತಿಕ್ಕಿ ಹಾಕಿದ್ರೇ ಅದರದ್ದು ಫ್ಲೇವರ್ ಬಿಡೋದು. ಹಾಗಾಗಿ ಒಂದು ಸ್ವಲ್ಪ ಕೈಲೇ ತಿಕ್ಕಿ ಹಾಕ್ತದನಿ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಇದಕ್ಕೆ 1 ಸ್ಪೂನಿನಷ್ಟು ಕಾರ್ನ್ಫ್ಲೋರು, 1 ಸ್ಪೂನಿನಷ್ಟು ನಾನು ಅಕ್ಕಿ ಹಿಟ್ಟು ಎರಡನ್ನೂ ತಗೊಂಡೇನಿ. ನೀವು ಅಕ್ಕಿ ಹಿಟ್ಟು ಇರಲಿಲ್ಲ ಅಂದ್ರೆ ಕಾರ್ನ್ಫ್ಲೋರ್ನಾದರೂ ನೀವು ಅಷ್ಟೇ ಹಾಕಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಇವಿಷ್ಟನ್ನು ನಾನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಇಲ್ಲಿ ನೋಡಿರಿ, ಇದಕ್ಕೇನು ಯಾವುದೇ ನೀರೇನು ಆ್ಯಡ್ ಮಾಡೋದ ಬೇಡ್ರಿ. ಆಲೂ ಇರ್ತೈತಲ್ಲ ಅದಕ್ಕೇ ಇದು ಕರೆಕ್ಟ್ ಆಗಿಬಿಡ್ತೈತಿ. ಈ ಥರ ನೀಟಾಗಿ ಇದನ್ನು ಹಿಟ್ಟು ಥರ ಕಲಿಸ್ಕೊಂಡು ನಮಗೆ ಯಾವ ಥರ ಶೇಪಿಗೆ ಬೇಕಲ್ಲ ಆ ಥರ ನಾವು ಇದನ್ನ ಮಾಡ್ಕೋಬೋದು. ಮಕ್ಕಳು ಖುಷಿ, ನಿಮಗೆ ಯಾವ ಶೇಪಲ್ಲಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೋ ಆ ಥರ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ, ನಾನು 1-2-3 ಶೇಪ್ ಥರ ಮಾಡಿಟ್ಟೆ ಮಕ್ಕಳಿಗೋಸ್ಕರ. ಇಲ್ಲಿ ನೋಡಿರಿ, ಈಗ ಒಂದು ಸೈಡ್ ನಾನು ಆಯಿಲ್ನ ಕಾಯಿಸ್ಕೊಳಕ್ಕೆ ಇಟ್ಕೊಂಡೇನಿ. ಆಯಿಲ್ ಕಾದೈತ್ರಿ ಫ್ರೆಂಡ್ಸ್. ಈಗ ನಾನೇನು ಮಾಡಿ ಇಟ್ಕೊಂಡಿದ್ನಲ್ಲ ಆಲೂದು, ಅದನ್ನು ನಾನು ಇವೆಲ್ಲವನ್ನು ನಾನು ಹಾಕ್ಕೊಂತ ಇದೀನಿ. ನೀವು ಆಯಿಲ್ ಐಟಮ್ನ ಯಾವುದೇ ಮಾಡ್ಕೊಳ್ಳಿ, ಫ್ರೈ ಮಾಡ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನೀವು ಎಲ್ಲ ಐಟಮ್ನ ನೀವು ಮೀಡಿಯಮ್ ಫ್ಲೇಮ್ನಾಗ ಕರಿಬೇಕಾಗ್ತೈತಿ, ಫ್ರೈ ಮಾಡ್ಬೇಕಾಗ್ತೈತಿ. ಯಾಕಪ್ಪ ಅಂತಂದ್ರೆ ಒಳಗಡೆ ಇರೋದೆಲ್ಲದನ್ನು ಚೆನ್ನಾಗಿ ಬೇಯಬೇಕಪ್ಪ ಅಂತಂದ್ರೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನೀವು ಮಾಡ್ಬೇಕಾಗ್ತೈತಿ. ನೋಡಿರಿ, ನಾನು ಇದನ್ನೊಂದು 2 ನಿಮಿಷನಾದರೂ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡಿರೋದ್ರಿಂದ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗೂ ಬರ್ತೈತಿ, ಆಮೇಲೆ ಟೇಸ್ಟಿಯಾಗೂ ಬರ್ತೈತಿ. ಇಲ್ಲಿ ನೋಡಿರಿ, ಅದಿಷ್ಟನ್ನ ನಾನು ಮಾಡಿಟ್ಕೊಂಡಿದ್ದನ್ನು ಈ ಥರ ಸ್ಟಿಕ್ ಬರ್ತೈತಲ್ಲ ಅದನ್ನು ತಗೊಂಡು ನಾನು ಈ ಥರ ಮಕ್ಕಳಿಗೇನೋ ಒಂದು ಖುಷಿ ತಿನ್ನೋಕ್ಕೆ ಲಾಲಿಪಾಪ್ ಥರ ಮಾಡಿ ಒಂದು ಕಡ್ಡಿಗೆ ಒಂದೊಂದನ್ನೇ ಚುಚ್ಚಿ ನಾನು ಸಾಸ್ ಜೊತೆಗೆ ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಏನೋ ಮಕ್ಕಳಿಗೆ ಖುಷಿಗಿಂತನೂ ನನಗೆ ಖುಷಿ ಅನ್ನಿಸ್ತೈತೆ. ಯಾಕಂತಂದ್ರೆ ಮಕ್ಕಳಿಗೆ ಏನಾದರೂ ಒಂದು ಹೊಸದನ್ನು ಮಾಡಿಕೊಡ್ಬೇಕು, ಅವರು ಖುಷಿಯಿಂದ ತಿಂತಾರಪ್ಪ ಅಂತಂದ್ರೆ ನನಗೆ ಮಾಡಿಕೊಡೋಕ್ಕೆ ತುಂಬ ಖುಷಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋರಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗಣ್ರಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಮಕ್ಕಳಿಗೋಸ್ಕರ ನೀವು ಮನೆಯಲ್ಲಿ ಇದನ್ನ ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.